ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ರಾಜ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನೈಟು ಸ್ವಲ್ಪ ತುಳಸಿ ಬೀಜನ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆಗೆ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನು ನೆನೆ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಜ್ಯೂಸಲ್ಲಿ ಮಧ್ಯೆ ಮಧ್ಯೆ ಇದು ಸಿಗ್ತಾಯಿದ್ರೆ ತುಂಬ ಟೇಸ್ಟಿ ಅನಿಸುತ್ತೆ. ಸೊ 10 ನಿಮಿಷಕ್ಕೆಲ್ಲ ನೆನೆಯುತ್ತೆ, ಬಟ್ ನಾನು ನೈಟು ಹಾಕ್ತಾಯಿದ್ದೀನಿ ನೀಟಾಗಿ ನೆನೆಯಲಿ ಅಂತೇಳಿ, ಬೆಳಗ್ಗೆಗೆ ಜ್ಯೂಸ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ. ಬೆಳಗ್ಗೆ ಎದ್ದು ಒಂದು ಫುಲ್ ಕ್ಯಾರೆಟ್ ತೊಗೊಂಡಿದ್ದೆ. ಈ ಥರ ನೀಟಾಗಿ ಕಟ್ ಮಾಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನಮಗೆ ಎಷ್ಟು ಜ್ಯೂಸ್ ಬೇಕಷ್ಟು ಒಂದು ಲೋಟ ಗ್ಲಾಸಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ನೆನೆ ಹಾಕಿದಂಥ ಕಾಮಕಸ್ತೂರಿ ಬೀಜ ಮತ್ತು ಸ್ವಲ್ಪ ಹನಿ ಆ್ಯಡ್ ಮಾಡಿಕೊಂಡು ರೆಡಿಯಾಗಿರೋವಂಥ ಜ್ಯೂಸನ್ನ ಅದಕ್ಕೆ ಹಾಕ್ಕೊಂಡು ನನ್ನ ಫಸ್ಟ್ ಮೀಲ್ನ ಮುಗಿಸ್ದೆ. ನಂದು ಬೆಳಗ್ಗೆನೇ ಫಸ್ಟು ಕ್ಯಾರೆಟ್ ಜ್ಯೂಸನ್ನ ಕುಡ್ದಿದ್ದು. ಅದಾಗಿ 1 ಅವರ್ ಆದಮೇಲೆ ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿದ್ದೆ. ಅದನ್ನು ನಾನು ಮೊಳಕೆ ಕಾಳಿಂದು ಸಲಾಡ್ ರೀತಿ ಮಾಡಿಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ತೊಗೊಂಡಿದ್ದೆ. ಹೊಟ್ಟೆ ತುಂಬ ತಿಂದೆ. ಸಲಾಡ್ನ 1 ಬಟ್ಲಷ್ಟಾಗಿತ್ತು. ಹಾಗೆ ಒಂದು 12 ಗಂಟೆಗೆ ಮಾವಿನಕಾಯಿ ಇತ್ತು. ಸೊ ಮಾವಿನಕಾಯಿನ ತಿಂದೆ. ಮಧ್ಯಾಹ್ನ ಲಂಚ್ಗೆ ಅಂತೇಳಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಕಾಬೂಲ್ ಕಡಲೆಕಾಳ್ದು ಗ್ರೇವಿ ಥರ ಮಾಡ್ಕೊಳ್ತಾ ಇದ್ದೀನಿ ಚಪಾತಿಗೆ. ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಒಂದು ಚಪಾತಿ ತೊಗೊಂಡು ಕಾಬೂಲ್ ಕಡಲೆಕಾಳು ಗ್ರೇವಿನ ಜಾಸ್ತಿ ತೊಗೊಂಡಿದ್ದೆ. ಯಾಕಂದರೆ ಹೈ ಪ್ರೋಟೀನ್ ಇರುತ್ತೆ ಕಾಬೂಲ್ ಕಡಲೆಕಾಳಲ್ಲಿ ಅಂತೇಳಿ ನಾನು ಚಪಾತಿ ಒಂದೇ ತೊಗೊಂಡಿದ್ದು. ಅದಾಗಿ ಆದಮೇಲೆ 4 ಗಂಟೆಗೆ ನನ್ನ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಸೊ ಬಾಡಿ ರಿಲ್ಯಾಕ್ಸ್ ಆಗಲಿ ಅಂತೇಳಿ ಸ್ವಲ್ಪ ಎಕ್ಸಸೈಸ್ಗಳನ್ನ ಮಾಡಿದೆ. ಇವತ್ತು ಕೂತ್ಕೊಂಡು ಮಾಡುವಂಥ ಎಕ್ಸಸೈಸ್ಗಳನ್ನ ಜಾಸ್ತಿ ಮಾಡಿದೆ. ಈ ರೀತಿ ಇತ್ತು ನನ್ನ ವರ್ಕೌಟ್ ರೂಟೀನು. ಇವತ್ತು ಫುಲ್ ಬಾಡಿ ರಿಲ್ಯಾಕ್ಸ್ ಆಗೋ ರೀತಿ ವರ್ಕೌಟ್ನ ಮಾಡಿದ್ದೀನಿ. ಇವತ್ತು ವರ್ಕೌಟ್ನ ಮುಗಿಸಿ ಒಂದು 4 ಡೇಟ್ಸ್ನ ತಿಂದೆ. ಸೊ ರಾತ್ರಿಗೆ ನಾರ್ಮಲಾಗಿ ರಾಗಿ ಅಂಬಲಿ ಮಾಡಿಕೊಂಡು ನನ್ನ ಡೇನ ಮುಗಿಸ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.